औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय। ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರಗಾಥಾದ ಸರಳಾನುವಾದ. ಅನುವಾದಕರು ಪರಮ ಪೂಜ್ಯ ಶಂಕರ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 56. ರಾಮಕೃಷ್ಣ ಬಂಧು. मातेच्या दृष्टांत न पुरे तुझसे, मातेच्या दृष्टांत न पुरे तुझसे, ममता कायेची मातेची ते, ममता कायेची मातेची ते, मातेच्या दृष्टांत न पुरे तुझसे, मातेच्या दृष्टांत न पुरे तुझसे, संकष्टी ते माता त्यागी ती बाळासे, संकष्टी ते माता त्यागी ती बाळासे, तुझी करणी तैसे नवे देवा, तुझी करणी तैसे नवे देवा, मातेच्या दृष्टांत न पुरे तुझसे, मातेच्या दृष्टांत न पुरे तुझसे, संकटी तू भक्त धावोनी रक्षसी, संकटी तू भक्त धावोनी रक्षसी, तैसे माते पासी करणी नसे, तैसे माते पासी करणी नसे, मातेच्या दृष्टांत न पुरे तुझसे, मातेच्या दृष्टांत न पुरे तुझसे, दास म्हणे तू माताचे निज माता, दास म्हणे तू मातेच्या निज माता, न ये बा सांगता दृष्टांताची, न ये बा सांगता दृष्टांताची, मातेच्या दृष्टांत न पुरे तुझसे, मातेच्या दृष्टांत न पुरे तुझसे, ममता कायेची मातेची ते, ममता कायेची मातेची ते, मातेच्या दृष्टांत न पुरे तुझसे, मातेच्या दृष्टांत न पुरे तुझसे, मातेच्या दृष्टांत न पुरे तुझसे. ತಾಯಿಯ ಸದಿಚ್ಛೆಯನ್ನು ಪೂರೈಸದೇ ಇದ್ದ ಪುತ್ರನು ಇದ್ದರೆ ಏನು ಪ್ರಯೋಜನ? ತಾಯಿಯು ಮಮತಾಮಯಿ ಕರುಣಾಮೂರ್ತಿ, ಅದು ದೊರಕುವುದು ಒಂದು ಭಾಗ್ಯವೇ ಸರಿ. ಸಂಕಟದಿಂದ ತೊಳಲುತ್ತಿರುವ ತಾಯಿಯ ಕಷ್ಟ ನಿವಾರಣೆ ಮಾಡುವುದು ಪುತ್ರನ ಕರ್ತವ್ಯ ಎಂದು ತಿಳಿಯಬೇಕು. ಸಂಕಟ ಕಾಲದಲ್ಲಿಯೂ ಕೂಡ ಸಹನಾಮೂರ್ತಿಯಾಗಿ ಮಗುವನ್ನು ಬಹು ಪ್ರಯಾಸದಿಂದ ಸಂರಕ್ಷಿಸುವಳು. ಮಗನ ಗುಣಾಗುಣಗಳನ್ನು ನೋಡದೆ ಉದ್ಧಾರ ಮಾಡುವಳು. ಮಗನ ಮೇಲೆ ಕಾರುಣ್ಯ ಇರುವಂತೆ ಸ್ವಾಮಿಯು ಭಕ್ತನಿಗೆ ಕಾರುಣ್ಯ ಮೂರ್ತಿಯಾಗಿರುವನು. ಸ್ವಾಮಿಯು ಸಕಲ ತಾಯಂದಿರ ತಾಯಿಯು. ಸ್ವಾಮಿಯು ದೃಷ್ಟಾಂತದಲ್ಲಿ ಬಂದು ಭಕ್ತರನ್ನು ಉದ್ಧಾರ ಮಾಡುವನು. ಕಲಿಯುಗದಲ್ಲಿ ಕರುಣಾಮಯಿಯಾದ ಚಿದಂಬರನು ಮಾನವರನ್ನಷ್ಟೇ ಅಲ್ಲ, ಸಕಲ ಜೀವಿಗಳನ್ನು ಉದ್ಧಾರ ಮಾಡುವನು. ಸಕಲರನ್ನು ಸಮದೃಷ್ಟಿಯಲ್ಲಿ ಕಾಣುವನು. ಒಂದು ಊರಲ್ಲಿ ಓರ್ವ ವೃದ್ಧ ಬ್ರಾಹ್ಮಣನಿದ್ದನು. ಅವನು ತನ್ನ ಹೆಂಡತಿಯೊಂದಿಗೆ ಸುಖ ಸಂಸಾರಿಯಾಗಿದ್ದನು. ಸದ್ಧರ್ಮದಿಂದ ಕಾಲ ಕಳೆಯುತ್ತಿದ್ದರು. ಅವರಿಗೆ 2 ಪುತ್ರರು ಜನಿಸಿದರು. ರಾಮ, ಕೃಷ್ಣ ಎಂದು ನಾಮಕರಣ ಮಾಡಿದ್ದರು. ರಾಮಕೃಷ್ಣರು ಬೆಳೆದು ದೊಡ್ಡವರಾದರು. ಅಣ್ಣ ತಮ್ಮಂದಿರು ಅನ್ಯೋನ್ಯವಾಗಿದ್ದರು. ತಂದೆ ತಾಯಿಯನ್ನು ಪ್ರೀತಿಯಿಂದ ಕಾಣುತ್ತಿದ್ದರು ಮತ್ತು ಅವರನ್ನು ಸಂರಕ್ಷಿಸುತ್ತಿದ್ದರು. ಜ್ಯೇಷ್ಠ ಪುತ್ರನಾದ ರಾಮನು ಬಹಳ ಭಾವಿಕನು, ಭಗವದ್ಭಕ್ತನೂ ಆಗಿದ್ದನು. ಅವನು ಶಾಲೆಗೆ ಹೋಗಲಿಲ್ಲ, ವಿದ್ಯೆ ಕಲಿಯಲಿಲ್ಲ. ಅವನಿಗೆ ಚಿದಂಬರ ನಾಮವೇ ಸಕಲ ವಿದ್ಯಾಸಂಪತ್ತು ಆಗಿತ್ತು. ಮನೆಯಲ್ಲಿ ಯಾವ ಆಶೆಯೂ ಇಲ್ಲದೆ ಆನಂದದಿಂದ ಕಳೆಯುತ್ತಾ ಚಿದಂಬರ ನಾಮ ಭಜನೆ ಮಾಡುತ್ತಿದ್ದನು. ಕೃಷ್ಣನು ಸ್ವಭಾವದಲ್ಲಿ ರಾಮನ ವಿರುದ್ಧವಾಗಿದ್ದನು. ವಿದ್ಯೆಯನ್ನು ಕಲಿತು ಜಾಣನಾಗಿದ್ದನು. ಸರ್ಕಾರಿ ನೌಕರಿ ಮಾಡುತ್ತಿದ್ದನು. ಕೆಲ ದಿನಗಳಲ್ಲಿಯೇ ದೊಡ್ಡ ನೌಕರಿಯವನಾದನು. ಕೈತುಂಬ ಪಗಾರ ಸಂಪಾದಿಸುತ್ತಿದ್ದನು. ಹೀಗಾಗಿ ಕೆಲ ದಿನಗಳಲ್ಲಿಯೇ ಮನೆ ತುಂಬ ಸಾಮಾನುಗಳಾದವು. ಎಲ್ಲರನ್ನೂ ಸರಿಯಾಗಿ ನೋಡಿಕೊಳ್ಳತೊಡಗಿದನು. ರಾಮನು ವಿದ್ಯಾಹೀನನು. ಮೇಲೆ ನೌಕರಿ ಆಶೆಯೂ ಕೂಡ ಅವನಿಗಿರಲಿಲ್ಲ. ಮನೆಯಲ್ಲಿಯೇ ಇದ್ದು ನಿರ್ವಿಕಾರ ಭಕ್ತಿಯಿಂದ ಚಿದಂಬರ ಜಪ ಮಾಡುತ್ತಾ ಭಜನೆ ಮಾಡುತ್ತಾ ಕಾಲ ಕಳೆಯುತ್ತಿದ್ದನು. ಸಂಸಾರದ ಜಂಜಾಟದ ಕಡೆಗೂ ಲಕ್ಷ್ಯ ಕೊಡುತ್ತಿರಲಿಲ್ಲ. ಚಿದಂಬರನ ವಿನಃ ಅವನಿಗೆ ಮತ್ತೇನೂ ಬೇಕಾಗಿರಲಿಲ್ಲ. ವೃದ್ಧ ತಂದೆ ತಾಯಿಗಳು
ಇಬ್ಬರು ಪುತ್ರರು ವಿವಾಹಕ್ಕೆ ಯೋಗ್ಯ ವಯಸ್ಕರಾದ ಕಾರಣ ಅವರ ವಿವಾಹ ಮಾಡಿ ನೋಡಿ ಆನಂದ ಪಡಬೇಕೆಂಬ ಅಭಿಲಾಷೆ ಇತ್ತು. ಕನ್ಯಾಪಿತೃಗಳು ಬಂದು ಕನ್ಯೆ ತೋರಿಸಿ ಹೋಗತೊಡಗಿದರು. ಒಂದು ಸಾರೆ 2 ಕನ್ಯೆಗಳು ಬಂದವು. ಕನ್ಯಾಗಳು ಮನಸ್ಸಿಗೂ ಬಂದವು. ಇನ್ನು ನಿಶ್ಚಯ ಮಾಡುವುದಂದೇ ಠರಾಯಿಸಿದರು. ಮಾತಾಪಿತೃಗಳು ರಾಮಕೃಷ್ಣರನ್ನು ವಿಚಾರಿಸಬೇಕೆಂದು ಅವರನ್ನು ಕರೆದು ವಿಚಾರಿಸಿದರು. ರಾಮು ತಾನು ವಿವಾಹ ಮಾಡಿಕೊಳ್ಳುವುದಿಲ್ಲವೆಂದು ಸ್ಪಷ್ಟ ಹೇಳಿದನು ಮತ್ತು ನಾನು ಅಜನ್ಮ ಪರ್ಯಂತರ ಬ್ರಹ್ಮಚಾರಿಯಾಗಿ ಜೀವನ ನಡೆಸುವನು. ನನಗೆ ಸಕಲವು ಚಿದಂಬರ ನಾಮವೇ ಆಗಿದೆ ಎಂದು ತಿಳಿಸಿದನು ಮತ್ತು ತಮ್ಮನ ಲಗ್ನ ಮಾಡಿಬಿಡಿರಿ. ಅವನು ಸಹ ಸಂಸಾರಿಯಾಗಲಿ. ಅವನು ನಿಮ್ಮನ್ನು ರಕ್ಷಿಸುವನು. ನಿಮ್ಮ ಯೋಗಕ್ಷೇಮ ನೋಡಿಕೊಳ್ಳಲು ಅನುಕೂಲ ಆಗುವುದು ಎಂದು ತಿಳಿಸಲು ರಾಮನ ನಿರ್ಧಾರದ ಮಾತುಗಳನ್ನು ಕೇಳಿ ಒತ್ತಾಯಪಡಿಸದೆ ಅನಿವಾರ್ಯವಾಗಿ ಕೃಷ್ಣನ ವಿವಾಹ ಮಾಡುವುದೆಂದು ನಿಶ್ಚಯಿಸಿದರು. ಲಗ್ನ ಮುಹೂರ್ತ ನಿರ್ಧಾರವಾಯಿತು. ಎಲ್ಲ ಆಪ್ತ ಮಿತ್ರರನ್ನು ಕೂಡಿಸಿ ಲಗ್ನ ಮಾಡಿ ಆಯಿತು. ಕನ್ಯೆಯನ್ನು ಮನೆ ತುಂಬಿಸಿಕೊಂಡರು. ವೃದ್ಧರು ಸೊಸೆಯನ್ನು ನೋಡಿ ಆನಂದ ಹೊಂದಿದರು. ಕೃಷ್ಣನ ನೌಕರಿಯು ಸುಗಮವಾಗಿ ನಡೆದಿತ್ತು. ಮನೆಯಲ್ಲಿ ಎಲ್ಲ ಕಾಳಜಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಹೀಗೆ ಕೆಲ ದಿನಗಳು ಕಳೆದವು. ಒಂದು ದಿನ ಕೃಷ್ಣನ ಪತ್ನಿಯು ತನ್ನ ಪತಿಗೆ, ನಾನು ನಿಮಗೊಂದು ಮಾತು ಹೇಳಬೇಕೆಂದಿದ್ದೇನೆ. ನೀವು ಏನೂ ತಿಳಿಯುವುದಿಲ್ಲವೆಂದರೆ ಮಾತ್ರ ನಾನು ಹೇಳುವೆ. ನೀವು ನೌಕರಿಗಾಗಿ ಶ್ರಮ ವಹಿಸಿ ದುಡಿದು ತಂದು ಹಾಕಬೇಕು. ಎಲ್ಲರ ಯೋಗಕ್ಷೇಮ ವಿಚಾರಿಸಿಕೊಳ್ಳಬೇಕು. ನಿಮ್ಮ ಶ್ರಮ ನನ್ನಿಂದ ನೋಡಲು ಆಗದು. ಆದರೆ ಈ ಚಿಂತೆ ನಿಮ್ಮ ಅಣ್ಣನಿಗೆ ಸ್ವಲ್ಪವೂ ಬೇಡವೇ? ಮುಂಜಾನೆಯಿಂದ ಸಂಜೆಯವರೆಗೂ ತಾನಾಯಿತು, ತನ್ನ ಪೂಜೆ ಆಯಿತು, ಭಜನೆ ಆಯಿತು, ಹೊಟ್ಟೆಯ ಗತಿ ಏನು ಎಂಬ ಬಗ್ಗೆ ಸ್ವಲ್ಪವೂ ವಿಚಾರ ಮಾಡಬಾರದೆ? ಇದು ನನ್ನಿಂದ ಸಹಿಸಲು ಆಗದು ಎಂದು ಹೇಳಿದಳು. ನೀವು ರಾಮನಿಗೆ ಏನಾದರೂ ಕೆಲಸ ಕೊಡಿಸಿ ಎಂದಳು. ಅದಕ್ಕೆ ಕೃಷ್ಣನು, ಅವನು ಶಾಲೆಯನ್ನೇ ಕಲಿತಿಲ್ಲ. ಅವನಿಗೆ ಯಾರು ಕೆಲಸ ಕೊಡುವರು? ಅವನ ಸ್ವಭಾವವೇ ಹಾಗೆ. ಕಾರಣ ಅದರ ಚಿಂತೆಯನ್ನೇಕೆ ಮಾಡುವೆ? ಅವನ ಮನಸ್ಸಿಗೆ ಬಂದಂತೆ ಅವನು ಮಾಡಲಿ. ನೀನು ಸುಮ್ಮನಿರುವ ಕೆಲಸವನ್ನು ಮಾಡು. ನಿನಗೇನಾದರೂ ಅದರಿಂದ ತೊಂದರೆಯಾಗುವುದೇ ಎಂದು ಸಮಾಧಾನ ಮಾಡಿದನು. ಹೀಗೆ ಕೆಲವು ದಿನಗಳು ಕಳೆದವು. ಮೇಲಿಂದ ಮೇಲೆ ಅವನ ಬಗ್ಗೆ ಮಾತನಾಡಿದರೂ ಅದನ್ನು ತನ್ನ ಮನದಲ್ಲಿ ತಂದುಕೊಳ್ಳುತ್ತಲೇ ಇರಲಿಲ್ಲ. ಒಂದು ದಿನ, ನಿಮ್ಮ ಅಣ್ಣನ ಸಲುವಾಗಿ ಸಾಕಾಗಿ ಹೋಗಿದೆ. ನೀವು ಮನೆಯಲ್ಲಿ ಇರುವುದಿಲ್ಲ. ಅವನ ವಿಷಯ ನಿಮಗೇನು ಗೊತ್ತಾಗುವುದು? ಅವನಿಂದ ನನಗೆ ಸಾಕು ಬೇಕಾಗಿ ಹೋಗಿದೆ. ಹೀಗೆ ಅನುಭವಿಸುವುದು ನನ್ನಿಂದ ಶಕ್ಯವಿಲ್ಲ. ತಾವು ಬೇರೆ ಮಾರ್ಗ ಹಿಡಿಯದಿದ್ದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವೆ ಎಂದು ಹೇಳಿದಳು. ಅವನನ್ನು ಮನೆ ಬಿಟ್ಟು ಹೊರಗೆ ಹಾಕಿರಿ, ಇಲ್ಲವೇ ಅವನಿಗೆ ನೌಕರಿಯನ್ನಾದರೂ ಹಚ್ಚಿಕೊಡಿರಿ. ಇದರ ಹೊರತು ಬೇರೆ ಮಾರ್ಗವೇ ಇಲ್ಲ ಎಂದು ತಿಳಿಸಿದಳು. ಕೃಷ್ಣನು ತನ್ನ ಹೆಂಡತಿಯ ಮಾತಿಗೆ ಮನಸೋತನಾದರೂ ತಂದೆಯ ಸಮಾನನಾದ ಅಣ್ಣನನ್ನು ಮನೆಯಿಂದ ಹೊರಗೆ ಹಾಕಬೇಕೇ? ಮೇಲಾಗಿ ಬ್ರಹ್ಮಚಾರಿ, ದೇವರ ಧ್ಯಾನ ಮಾಡಿ ಕೊಂಡಿದ್ದರೆ ಇವಳಿಗೇನು ತೊಂದರೆ? ನಾವೆಲ್ಲರೂ ಸುಖವಾಗಿರುವುದು ತಂದೆ ತಾಯಿಗಳು ಮತ್ತು ಅಣ್ಣನ ಆಶೀರ್ವಾದದಿಂದಲೇ. ಆದರೆ ಘಟನೆ ಇಲ್ಲಿಗೆ ಮುಗಿಯಿತೆ. ನಮಗೆ ಏನು ಆಪತ್ತು ಕಾದಿದೆ? ನಮ್ಮ ಮನೆಯ ನಾಶದ ಕಾಲವು ಸಮೀಪಿಸಿದೆ ಎಂದು ತೋರುತ್ತದೆ ಎಂದು ಬಹುಪರಿಯಾಗಿ ವಿಚಾರ ಮಾಡಿ ಹೆಂಡತಿಯ ಛಲ ಬಿಡಿಸಲು ಯತ್ನಿಸಿ ನಿರುಪಾಯ ಆದನು. ಅದಕ್ಕೆ ಅವಳು, ನೀವು ನಿಮ್ಮ ಅಣ್ಣನನ್ನು ಹೊರಗೆ ಹಾಕುವ ವಚನ ಕೊಟ್ಟರೆ ಮಾತ್ರ ಸರಿ. ಇಲ್ಲವಾದರೆ ನನ್ನ ದಾರಿ ನನಗೆ. ಈ ಹಿತವಚನ ನನಗೆ ಬೇಕಾಗಿಲ್ಲ. ನಾನು ಈ ಕಷ್ಟವನ್ನು ಸಹಿಸಲಾರೆನು. ಈ ದಿನವೇ ವಚನ ಕೊಡಿ, ಇಲ್ಲವೇ ನಿಮ್ಮ ಪತ್ನಿಯನ್ನು ಕಳೆದುಕೊಳ್ಳಿರಿ ಎಂದು ಗುಣಗುತ್ತಾ ಉಪವಾಸವೇ ಕುಳಿತಳು. ಕೃಷ್ಣನು ಆಕೆಗೆ ಮನಸೋತು ಅಣ್ಣನ ಮೇಲಿನ ಅಂತಃಕರಣ ಮರೆತು ಹೋಯಿತು. ಪತ್ನಿಗೆ, ಕಾಂತೆ, ದುಃಖಿಸಬೇಡ. ಇಗೋ ತೆಗೆದುಕೋ, ವಚನ ಕೊಡುತ್ತೇನೆ. ಸ್ವಲ್ಪ ದಿನಗಳಲ್ಲಿಯೇ ರಾಮಣ್ಣನನ್ನು ಮನೆ ಬಿಟ್ಟು ಹೊರಗೆ ಹಾಕುವೆ. ನೀನು ಹಾಯಾಗಿರು ಎಂದು ಪ್ರೋತ್ಸಾಹಿಸಿ ಅವಳನ್ನು ಸಂತೋಷಗೊಳಿಸಿದನು. ಇದಾಗಿ 4-5 ದಿನಗಳು ಕಳೆದವು. ಕೃಷ್ಣನು ಅಣ್ಣ ಇಲ್ಲದ ಸಮಯ ಸಾಧಿಸಿ ತಂದೆಗೆ ಹೇಳಿ ಅಣ್ಣನನ್ನು ಮನೆಯಿಂದ ಹೊರಗೆ ಹಾಕಬೇಕು. ಇಲ್ಲವೇ ಎಲ್ಲಿಯಾದರೂ ಉದ್ಯೋಗ ಗಳಿಸಿಕೊಂಡು ಸಂಪಾದನೆ ಮಾಡಿ ತರಬೇಕು. ಇಲ್ಲವೇ ಮಧುಕರಿಬೇಡಿ, ಮನೆಯಿಂದ ಹೊರಗೆ ಹೋಗಿ ಜೀವನ ಸಾಗಿಸಬೇಕು. ಹೀಗೆ ನಿರುದ್ಯೋಗಿಯಾಗಿ ಮನೆಯಲ್ಲಿ ಕುಳಿತರೆ ಎಷ್ಟು ದಿನ ನಾನು ದುಡಿದು ಹಾಕಬೇಕು? ನೀವೇ ವಿಚಾರ ಮಾಡಿರಿ. ಇಲ್ಲವೇ ಅವನಾದರೂ ಈ ಮನೆಯಲ್ಲಿ ಇರಲಿ, ಇಲ್ಲವೇ ನಾನಾದರೂ ಇರುವೆ ಎಂದು ಖಂಡತುಂಡಾಗಿ ಹೇಳಿದನು. ಈ ಮಾತು ಅವರ ಕಿವಿಗೆ ತಟ್ಟುವುದೇ ತಡ. ಮಾತಾಪಿತೃಗಳು ದುಃಖಿಸಿದರು. ದೇವ, ಕೃಷ್ಣನಿಗೆ ಈ ಬುದ್ಧಿ ಹೇಗೆ ಹುಟ್ಟಿತು? ಇವನಿಗೆ ಭಗವಂತನ ಕೃಪೆಯಿಂದ ಏನು ಕಡಿಮೆಯಾಗಿದೆ? ಅಣ್ಣನ ಮೇಲೆ ದ್ವೇಷ ಮಾಡುವುದೇ? ಇದೆಲ್ಲ ಅವನ ಪತ್ನಿಯ ಆಟ. ಹಿರಿಯ ಭಾವನೆಂದರೆ ದೇವರ ಸಮಾನನೆಂದು ಇವಳಿಗೆ ತಿಳಿಯಬಾರದೆ? ಇವರ ಹಿತವಚನವನ್ನು ಕೃಷ್ಣನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಪತ್ನಿಯ ವ್ಯಾಮೋಹ ಅವನನ್ನು ಆವರಿಸಿದೆ. ರಾಮನು ದುಡಿಯಲು ಆಗದೆ ಈ ಸೋಗು ಹಾಕಿರುವನೆಂದು ಅವನು ಭಾವಿಸಿದಂತಿದೆ. ಉದ್ಯೋಗವೇ ಶ್ರೇಷ್ಠವೆಂದು ತಿಳಿದ ಮೂಢನಿಗೆ ಏನು ಹೇಳಿದರೆ ಏನು ಪ್ರಯೋಜನ ಎಂದು ದುಃಖಿಸಿದರು. ರಾಮು ಹೊರಗೆ ಹೋಗಿದ್ದನು. ಮನೆಗೆ ಬಂದನು. ಪಾದ ಮನೆಯೊಳಗಿಡುವುದೇ ತಡ. ರಾಮು, ಇವತ್ತಿನಿಂದಲೇ ಮನೆಯಲ್ಲಿ ಇರಕೂಡದು, ಹೊರಟು ಹೋಗು, ಇಲ್ಲವೇ
ಚಿದಂಬರನ ಭಜನೆ ಬಿಡಬೇಕು, ಎಲ್ಲಿಯಾದರೂ 4 ದುಡ್ಡು ಸಂಪಾದನೆ ಮಾಡಿ ತರಬೇಕು. ಸುಮ್ಮನೆ ಕುಳಿತರೆ ಹೇಗೆ? ಇವತ್ತಿನಿಂದ ಚಿದಂಬರ ಭಜನೆಯನ್ನು ಬಿಟ್ಟು ಸಂಪಾದನೆ ಮಾರ್ಗ ನೋಡು, ಇಲ್ಲವೇ ಮನೆಯಿಂದ ಹೊರಗೆ ಹೊರಟು ಹೋಗು. ಸ್ವಾಮಿಯ ಕೃಪೆಯಿಂದ ಅನ್ನ ಸಿಗುವುದೇ, ದುಡಿದರೆ ಸಿಗುವುದು ಎಂದು ಹೇಳಿ ದುಃಖದಿಂದ ಅಳತೊಡಗಿದಳು. ರಾಮನು ಕೂಡಲೇ ತಾಯಿಗೆ ನಮಸ್ಕರಿಸಿ, ಚಿದಂಬರನಲ್ಲಿ ಸರ್ವ ಜಗತ್ತು ಇರುವುದು, ಸ್ವಾಮಿಯ ಕೃಪೆ ದೊಡ್ಡದು ಎಂದು ಹೇಳಿ ಮನೆಯ ಒಳಗೆ ಕಾಲಿಡದೆ ಅಲ್ಲಿಂದ ವೇಗವಾಗಿ ಸ್ವಾಮಿಯ ದರ್ಶನಕ್ಕೆ ತೆರಳಿದನು. ಸ್ವಾಮಿಯ ದರ್ಶನವೂ ಆಯಿತು. ಸ್ವಾಮಿಯ ಅಂತಃಕರಣದಿಂದ ರಾಮಶಾಸ್ತ್ರಿ ಎಂದು ಸಂಬೋಧಿಸಿದರು. ಕುಶಲತೆಯ ನಂತರ ರಾಮಶಾಸ್ತ್ರಿಯವರೇ, ನಿಮ್ಮ ಗ್ರಾಮಕ್ಕೆ ಹೊರಡಿರಿ ಎಂದು ಆಜ್ಞಾಪಿಸಿದರು. ಸ್ವಲ್ಪ ದೂರ ಬಂದ ನಂತರ ಬೇಸರದಿಂದ ಒಂದು ಗಿಡದ ಬುಡದಲ್ಲಿ ಕುಳಿತನು. ವಿಶ್ರಾಂತಿ ನಂತರ ನಿದ್ದೆ ಹತ್ತಿತು. ಸ್ವಾಮಿಯು ಕನಸಿನಲ್ಲಿ ಬಂದು, ರಾಮಶಾಸ್ತ್ರಿ, ನಿಮ್ಮ ಗ್ರಾಮದಲ್ಲಿ ವಯಸ್ಸಾದ ಓರ್ವ ಶ್ರೀಮಂತನಿರುವನು. ಅವನಿಗೆ ಒಬ್ಬ ಪುತ್ರನಿರುವನು. ಆತನ ಆರೋಗ್ಯ ಕೆಟ್ಟು ನಾನಾ ರಾಜ್ಯ ವೈದ್ಯರಿಂದಲೂ ಔಷಧ ಕೊಡಿಸಿದರೂ ಗುಣವಾಗಿಲ್ಲ, ಮರಣ ಹೊಂದಿರುವನು. ನೀನು ಈಗಲೇ ವೇಗದಿಂದ ಅಲ್ಲಿಗೆ ಹೋಗಿ ಬಾಲಕನನ್ನು ನಿನ್ನ ಕೈಯಲ್ಲಿ ತೆಗೆದುಕೊಂಡು ಅವನ ಬಾಯಲ್ಲಿ ವಿಭೂತಿಯನ್ನು ಹಾಕು, ತಕ್ಷಣ ಬಾಲಕನು ಸಜೀವ ಆಗುವನು ಎಂದು ಅವನ ಕೈಯಲ್ಲಿ ವಿಭೂತಿಯನ್ನು ಕೊಟ್ಟು ಗುಪ್ತನಾದನು. ರಾಮಶಾಸ್ತ್ರಿಯು ಎಚ್ಚೆತ್ತು ಪ್ರತ್ಯಕ್ಷ ತನ್ನ ಕೈಯಲ್ಲಿ ವಿಭೂತಿಯನ್ನು ನೋಡಿ ಆಶ್ಚರ್ಯಚಕಿತನಾದನು. ಸ್ವಾಮಿಯ ಲೀಲೆ ಅಗಾಧವಾದುದು. ಅವನ ಲೀಲೆ ಮಾನವರಾದ ನಮಗೆ ಹೇಗೆ ಗೊತ್ತಾಗಬೇಕು ಎಂದು ಮನದಲ್ಲಿಯೇ ಸ್ವಾಮಿಗೆ ನಮಸ್ಕರಿಸಿ ಆದಷ್ಟು ತೀವ್ರವಾಗಿ ತನ್ನ ಸ್ವಗ್ರಾಮಕ್ಕೆ ಮರಳಿದನು. ಸಾಹುಕಾರನು ಅವನ ಪತ್ನಿಯು ತಮ್ಮ ಏಕಮಾತ್ರ ಪುತ್ರನನ್ನು ಕಳೆದುಕೊಂಡು ದುಃಖದಿಂದ ರೋಧಿಸುತ್ತಿದ್ದರು. ದೇವ, ನಮ್ಮ ಇದ್ದ ಒಬ್ಬ ಮಗನನ್ನು ಕರೆದುಕೊಂಡು ಹೋದೆಯಾ? ಗತಿಯೇನು? ವೃದ್ಧಾಪ್ಯ ವಯಸ್ಸಿನಲ್ಲಿ ಸಂರಕ್ಷಿಸುವವರು ಯಾರು? ಸಂತಾನಾಭಿವೃದ್ಧಿಯು ನಂದಿ ಹೋಯಿತು ಎಂದು ಅಳುತ್ತಿದ್ದರು. ರಾಜವೈದ್ಯರುಗಳು ತಮ್ಮಿಂದ ಗುಣ ಆಗದಿದ್ದುದಕ್ಕಾಗಿ ನಿರಾಶರಾಗಿ ವ್ಯಸನದಿಂದ ಕುಳಿತರು. ಇತರ ವೈದ್ಯರು ಪುರಜನರು ಇದ್ದರು. ಆಗ ಸ್ವಲ್ಪವೂ ಪ್ರಮುಖನಾದ ಕೃಷ್ಣನು, ಬೇರೆ ಉಪಾಯವೇ ಇಲ್ಲ ಸಾಹುಕಾರರೇ, ಮುಂದಿನ ಕೆಲಸಕ್ಕೆ ಬಾಲಕನ ಶವವನ್ನು ಒಪ್ಪಿಸಿ ಎಂದು ಹೇಳಿದರು. ಆಗ ಗ್ರಾಮದ ಜನರು ಸಾಹುಕಾರನ ದುಃಖದಲ್ಲಿ ಪಾಲುಗಾರರಾಗಿದ್ದರು. ಅಷ್ಟರಲ್ಲಿ ರಾಮಶಾಸ್ತ್ರಿಯು ಆ ಸ್ಥಳಕ್ಕೆ ಬಂದನು. ಬಹುದಿನಗಳಿಂದ ಗ್ರಾಮ ಬಿಟ್ಟುದರಿಂದ ಜನರಿಗೆ ಬೇಗ ಪರಿಚಯವಾಗಲಿಲ್ಲ. ಸಾಹುಕಾರರೇ, ಈ ಬಾಲಕನಿಗೆ ಏನಾಗಿದೆ? ನಾನು ಬದುಕಿಸುವೆ. ಒಂದು ವೇಳೆ ಈ ಮಗು ಜೀವಂತ ಆಗದಿದ್ದರೆ ನಾನು ನನ್ನ ಪ್ರಾಣವನ್ನೇ ಕೊಡುವೆ ಎಂದು ಹೇಳಿದನು. ಆಗ ರಾಜವೈದ್ಯರು, ಸಾಹುಕಾರರು, ರಾಮಶಾಸ್ತ್ರಿಗೆ ಒಂದು ವೇಳೆ ಈ ಮಗುವನ್ನು ಜೀವಂತ ಆದರೆ ನಿನ್ನನ್ನು ಆನೆಯ ಮೇಲೆ ಕೂಡಿಸಿ ಮರಿಸುವೆವು. ಆದರೆ ರಾಮಶಾಸ್ತ್ರಿಯು ಲಕ್ಷಿಸದೆ ಸ್ವಾಮಿ ಆಜ್ಞಾದಂತೆ ಆ ಹುಡುಗನನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅವನ ಬಾಯಲ್ಲಿ ವಿಭೂತಿಯನ್ನು ಹಾಕಿದನು ಮತ್ತು ಮನದಲ್ಲಿಯೇ ಸ್ವಾಮಿಯನ್ನು ನೆನೆಸಿದನು. ಕೂಡಲೇ ಬಾಲಕನು ತಂದೆ ತಾಯಿಗಳನ್ನು ನೋಡಿ ಮಾತನಾಡತೊಡಗಿದನು. ತಂದೆ ತಾಯಿಗಳಿಗೆ ಬಾಯಿಂದ ಮಾತುಗಳೇ ಹೊರಡದಂತೆ ಆಯಿತು. ಅಷ್ಟು ಸಂತೋಷಭರಿತನಾಗಿ ಕಣ್ಣಿನಿಂದ ನೀರಹನಿಗಳು ಬಳಬಳನೆ ಉದುರಿದವು. ಜನರೆಲ್ಲ ರಾಮಶಾಸ್ತ್ರಿಗೆ ಜೈ ಜೈಕಾರ ಮಾಡಿದರು. ಸಾಹುಕಾರನು ತನ್ನ ಏಕಮಾತ್ರ ಪುತ್ರನನ್ನು ಬದುಕಿಸಿದ್ದರಿಂದ ತನ್ನ ಪತ್ನಿಯೊಂದಿಗೆ ರಾಮಶಾಸ್ತ್ರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದನು. ತುಂಬ ಉತ್ಸಾಹಪೂರಿತನಾಗಿ ಶಹನಾಯಿ ನಾನಾ ವಾದ್ಯಗಳನ್ನು ತರಿಸಿದನು. ಆನೆಯನ್ನು ತರಿಸಿ ಅಂಬಾರಿಯನ್ನು ಹಾಕಿಸಿ ರಾಮಶಾಸ್ತ್ರಿಯನ್ನು ಕೂಡಿಸಿ ಮೆರವಣಿಗೆ ಹೊರಡಿಸಿದನು. ಎಲ್ಲ ಮುಖ್ಯ ಸ್ಥಳಗಳಲ್ಲಿ ಮಜಲು ಮಾಡುತ್ತಾ ಮುಂದೆ ಸಾಗಿತ್ತು. ಅವರ ಮನೆಯ ಮುಂದೆ ಬಂದಿತು. ರಾಮಶಾಸ್ತ್ರಿಯ ವೃದ್ಧ ತಂದೆ ತಾಯಿಯರು ನಿಂತಿದ್ದರು. ರಾಮಶಾಸ್ತ್ರಿಗೆ ತಡೆಯಲು ಆಗಲಿಲ್ಲ. ಆನೆಯಿಂದ ಕೆಳಗಿಳಿದು ತಾಯಿ ತಂದೆಗಳ ಚರಣಗಳಿಗೆ ಶಿರಬಾಗಿ ನಮಿಸಿದನು. ಆಗ ಅವರು ತಮಗೆ ನಮಸ್ಕಾರ ಮಾಡುವ ಸ್ವಾಮಿಗಳು ನೀವಾರು ಎಂದು ಕೇಳಿದರು. ತಮ್ಮ ಜ್ಯೇಷ್ಠ ಪುತ್ರ ನಿರುದ್ಯೋಗಿ ವಿದ್ಯಾವಿಹೀನ ರಾಮನಪ್ಪ ಎಂದು ವಿನಯದಿಂದ ತಲೆಬಾಗಿ ಮತ್ತೊಮ್ಮೆ ನಮಸ್ಕರಿಸಿದನು. ಚಿದಂಬರ ಎಂಬ ಧನ ಮೇರು ಪರ್ವತವಿದ್ದಂತೆ. ನೊಣವೆಂದಾದರೂ ಮೇರು ಪರ್ವತ ಆಗಲು ಸಾಧ್ಯವೇ? ಆದರೆ ಸ್ವಾಮಿಯ ಕೃಪೆಯಾದರೆ ಅವನಿಗೆ ಆಗಬಹುದು. ಅವನ ಕೃಪೆಗೆ ಸರಿಗಟ್ಟುವ ಶಕ್ತಿ ಯಾರದೂ ಅಲ್ಲ. ಇದನ್ನು ಅಲ್ಲಿಯೇ ನಿಂತ ಕೃಷ್ಣನು ಕೇಳಿದನು. ಅಣ್ಣ, ನಾನು ಬಹಳ ಅನ್ಯಾಯ ಮಾಡಿರುವೆನು. ನನ್ನ ಪತ್ನಿಯ ಮಾತನ್ನು ಕೇಳಿ ಅವಳ ಮೋಹದ ಮಾತಿಗೆ ಬಲಿಯಾಗಿ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿಸಿದವನು ನಾನೇ. ವಿಷಯಾಂಧನಾಗಿ ತಮ್ಮ ಚರಣ ಸೇವೆಯನ್ನು ಕಳೆದುಕೊಂಡೆನು. ನಾನು ಮದಾಂಧನು. ಕ್ಷಮಿಸು ಅಣ್ಣ, ಕ್ಷಮಿಸು ಎಂದು ಅಣ್ಣನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಆನಂದಾಶ್ರುಗಳು ಧಾರೆಯಾಗಿ ಹರಿದವು. ಅಣ್ಣನ ಪಾದಗಳನ್ನು ತೊಯಿಸಿದವು. ಭ್ರಾತೃಸ್ವರೂಪಿ ಚಿದಂಬರನೇ, ನೀನು ಅಭಯ ಕೊಡುವವರೆಗೆ ನಾನು ಪಾದಗಳನ್ನು ಬಿಡುವುದಿಲ್ಲವೆಂದು ಹಠ ಹಿಡಿದನು. ಪತ್ನಿಯು ನನಗೆ ಘಾತ ಮಾಡಿದಳು. ಅದಕ್ಕೆ ರಾಮಶಾಸ್ತ್ರಿಯು, ತಮ್ಮ ಕೃಷ್ಣ, ಇದೆಲ್ಲ ಚಿದಂಬರನ ಲೀಲೆಯಾಗಿದೆ. ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ, ಏಳು ಎಂದು ಎಬ್ಬಿಸಿ ಪ್ರೀತಿಯಿಂದ ಅವನನ್ನು ಅಪ್ಪಿಕೊಂಡನು. ಅಲ್ಲಿಯೇ ಇದ್ದ ಕೃಷ್ಣನ ಪತ್ನಿಗೂ ಬಹಳ ಪ್ರಾಯಶ್ಚಿತ್ತವಾಗಿ ಅಳುತ್ತಾ ಭಾವ ರಾಮಶಾಸ್ತ್ರಿಯ ಪಾದಕ್ಕೆ ಎರಗಿದಳು. ಅವಳನ್ನು ಪ್ರೀತಿ ವಾತ್ಸಲ್ಯದಿಂದ ಮೇಲೆಬ್ಬಿಸಿ ಎಲ್ಲರೂ ಕೂಡಿ ಸ್ವಾಮಿಯ ದರ್ಶನಕ್ಕೆ ಹೋಗುವುದೆಂದು ನಿರ್ಣಯಿಸಿದರು. ಈತ ಕೃಷ್ಣನು ಅಣ್ಣನು ಮನೆ ಬಿಟ್ಟು ಹೋದಂದಿನಿಂದ
ತನ್ನ ಎಲ್ಲ ಸಂಪತ್ತನ್ನು ನಾಶಪಡಿಸಿಕೊಂಡು ದರಿದ್ರನಾಗಿದ್ದನು. ಬಹಳಷ್ಟು ಪ್ರಾಯಶ್ಚಿತ್ತವಾಗಿತ್ತು. ರಾಮುವಿನ ದಶೆಯಿಂದ ಕುಟುಂಬದ ಜನರಿಗೆಲ್ಲ ಸ್ವಾಮಿಯ ದರ್ಶನವಾಯಿತು. ಅವರೆಲ್ಲರಿಗೂ ಸ್ವಾಮಿಯು ಕೃಪಾಶೀರ್ವಾದ ಮಾಡಿ ಶ್ರೀಫಲವನ್ನು ಕೊಟ್ಟನು. ರಾಮಶಾಸ್ತ್ರಿಯು ಕೀರ್ತಿವಂತನಾಗಿ ಮನೆಯಲ್ಲಿ ಸ್ವಾಮಿಯ ಸೇವೆಯಲ್ಲಿ ತಲ್ಲೀನನಾದನು. ಕೃಷ್ಣನು ಸ್ವಾಮಿಯ ಕೃಪೆಯಿಂದ ಸುಖ ಶಾಂತಿಯನ್ನು ಪಡೆದು ತನ್ನ ಅಣ್ಣ ತಂದೆ ತಾಯಿಯರ ಸೇವೆಯನ್ನು ಮಾಡಿಕೊಂಡು ಸುಖವಾಗಿ ಬಾಳಿದನು. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.